ಗೌರವ ಇತ್ತು. ಯಾವ ಮಂಜುನಾಥನ ಕುರಿತಂತೆ ಏನಾದರೂ ಹೇಳಿದ್ರೆ ಮಂಜುನಾಥನ ಮೇಲೆ ಆಣೆ ಅಂತ ಮಾತಾಡ್ತಿದ್ವು. ಆ ಮಂಜುನಾಥನ ಮೇಲಿನ ಶ್ರದ್ಧೆ ಕಡಿಮೆ ಆಗ್ತಿದೆಯಾ ಅಂತ ಭಯ ಆಗ್ತಿತ್ತು. ನಮ್ಮೆಲ್ಲರ ಪಾಲಿಗೆ ನಡೆದಾಡುವ ಮಂಜುನಾಥನ ತರವೇ ಇದ್ದಂತ ವೀರೇಂದ್ರ ಹೆಗಡೆಯವರ ಮೇಲೆ ನಮಗಿರುವಂತ ಗೌರವ ಕಡಿಮೆ ಆಗ್ತಾ ಇದೆಯಾ ಎನ್ನುವಂತ ಭಾವನೆ ಉಂಟಾಗ್ತಿತ್ತು. ಬಹುಶಃ ಒಬ್ಬ ಮ್ಯಾಜಿಕ್ ಅಜ್ಜಿ ನಮ್ಮೆಲ್ಲರ ಶ್ರದ್ಧೆಯನ್ನ ವಾಪಸ್ ತಂದು ಕೊಟ್ಟಿದ್ದಾಳೆ ಅಂತ ನಾನು ಭಾವಿಸ್ತೀನಿ. ಒಬ್ಬ ಅಜ್ಜಿ ಬಂದು ನಮ್ಮೆಲ್ಲರಲ್ಲೂ ಒಂದು ಬದಲಾವಣೆ ತಂದು ಅಂತ ನನಗೆ ಅನ್ಸುತ್ತೆ. ಆದರೆ ಇದು 1 ತಿಂಗಳು 2 ತಿಂಗಳುಗಳ ಪ್ರಹಾರ ಅಲ್ಲ. ಬಹಳ ಜನರಿಗೆ ಇತ್ತೀಚೆಗೆ ಗೊತ್ತಾಗಿರ್ಬೋದು. 2012ರಲ್ಲಿ ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳ ರೇಪ್ ಅಂಡ್ ಮರ್ಡರ್ ಆಗುತ್ತೆ. 2012ರಲ್ಲಿ 1 ವರ್ಷಗಳ ಕಾಲ ಅದರ ವಿಚಾರಣೆ ಎಲ್ಲ ನಡೆದು ಆರೋಪಿ ಅಂತ ಯಾರಿದ್ನೋ ಅವನನ್ನ ಎಲ್ಲರೂ ಕನ್ವಿಕ್ಟ್ ಮಾಡ್ತಾರೆ. 2013ಕ್ಕೆ ಇದೊಂದು ಹೊಸ ಟರ್ನ್ ತೆಗೆದುಕೊಳ್ಳುತ್ತೆ. ನಾನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. 2013ಕ್ಕೆ ಶುರುವಾದ ಈ ಹರಾಸ್ಮೆಂಟ್ 2025ರ ಮೊನ್ನೆಯವರೆಗೂ ಕೂಡ ನಿರಂತರವಾಗಿ ನಡ್ಕೊಂಡು ಬಂದಿದೆ ಅಂತಂದ್ರೆ ಹೆಚ್ಚು ಕಡಿಮೆ 12 ವರ್ಷಗಳ ಈ ವಿಕಟ ಪರಿಸ್ಥಿತಿಯನ್ನ ನಾವು ಇವತ್ತು ದಾಟಿಕೊಂಡು ಬಂದು ಈ ಸಮಸ್ಯೆಯಿಂದ ಹೊರಗೆ ಬಂದು ನಿಂತಿದ್ದೀವಿ ಅಂತ ಹೇಳಬೇಕಾದ್ರೆ ನನಗೆ ಬಹಳ ಹೆಮ್ಮೆ.